ಈಗಾಗಲೇ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅವ್ರ ಮಂತ್ರಿ ಆಗಬೇಕಾ, ಇವ್ರ ಮಂತ್ರಿ ಆಗಬೇಕಾ, ನಾವು ಹಾಗೆ ಆಗ್ತೀವಿ, ಇನ್ನು ಕೆಲವ್ರಿಗೆ ಅದೇನು ಹಣೆ ಬರೋನೋ, ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರಿರುವಾಗಲೇ ಈಗ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ನ್ಯೂಸ್. ದಟ್ ಈಸ್ ಅಬೌಟ್ ಜಮೀರ್ ಅಹ್ಮದ್ ಖಾನ್. ಕಾಂಗ್ರೆಸ್ ಬಿಡ್ತಾರಾ ಜನ ಜಮೀರ್? ಲೆಟ್ಸ್ ಲುಕ್ ಇನ್ ಟು ಇಟ್. ಲೆಟ್ಸ್ ಗೋ ಫಾರ್ ದ ನ್ಯೂಸ್. ಕಾಂಗ್ರೆಸ್ ಬಿಡ್ತಾರ ಜನ ಜಮೀರ್? ಜೆಡಿಎಸ್ ನಾಯಕರಿಗೆ ಖಾನ್ ಸಾಬ್ ಸನಿಹ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಜನ ಜಮೀರ್ಗೆ ಕನ್ಫರ್ಮ್ ಆಗಿಲ್ವಾ ಮಂತ್ರಿಗಿರಿ ಪಟ್ಟ? ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಮುನಿಸಿಕೊಂಡ್ರ ಜಮೀರ್? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಅಬೌಟ್ ಜಮೀರ್ ಅಹ್ಮದ್ ಖಾನ್ ಅಂಡ್ ಹಿಸ್ ಮೂವ್. ನೋಡಿ, ಬಹಳ ಆಶ್ಚರ್ಯ ಆಗುವ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಕಡೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ, ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ಉಪಚುನಾವಣೆಗೆ ನಡೆದಂಥ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳಿದ್ದಾವಲ್ಲ, ಆ ಬೆಳವಣಿಗೆಗಳು ಒಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಕೊಟ್ಟಿದ್ದಂತೂ ಸುಳ್ಳಲ್ಲ. ಹಿಂಗಿರುವಾಗ ಜಮೀರ್ ಅಹ್ಮದ್ ಖಾನ್ ಮುನಿಸಿಕೊಂಡ್ರ? ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಜಮೀರ್ ಅಹ್ಮದ್ ಖಾನ್ ಸಿಟ್ಟಾದ್ರ? ಬಹಳ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು. ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಬಹುದೊಡ್ಡ ನಾಯಕ. ಈಗ ಅಲ್ಪಸಂಖ್ಯಾತರು ಕೂಡ ಅನ್ನೋ ಹಂಗಿಲ್ಲ, ಬಹುಸಂಖ್ಯಾತರು ಆಗುವ ನಿಟ್ಟಿನಲ್ಲಿ ಅವರು ದಾಪುಗಾಲು ಹಾಕ್ತಾ ಇದ್ದಾರೆ ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. ದಿಸ್ ಇಸ್ ದ ಫೋಟೋ ನೋಡಿ. ಎಚ್ ಡಿ ದೇವೇಗೌಡರನ್ನ ಅವರು ಭೇಟಿಯಾಗಿದ್ದಾರೆ. ಯಾರು ಭೇಟಿ ಆಗಬಾರ್ದು ಅಂತ ಇಲ್ಲ, ಆದರೆ ವಾಟ್ ಈಸ್ ದ ಪಾಯಿಂಟ್ ಅಂದರೆ ಯಾವ ಉದ್ದೇಶಕ್ಕೆ ಯಾವ ಸಂದರ್ಭದಲ್ಲಿ ಯಾರನ್ನ ಭೇಟಿ ಆಗ್ತಾರೆ ಅನ್ನೋದು ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಗೆ ಈಡಾಗುವಂಥ ಗ್ರಾಸವಾಗುವಂಥ ವಿಚಾರ ಅಲ್ವೇ? ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಮುನಿಸಿಕೊಂಡ್ರ? ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನ, ಗೌರವ, ಮಾನ್ಯತೆ ಅಥವಾ ಕನ್ಸಿಡರೇಷನ್ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಆಗಲಿಲ್ವಾ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅನ್ನೋದು ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿರುವಂಥ, ಸುದ್ದಿ ಆಗಿರುವಂಥ, ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಎಸ್, ಅಶ್ವವೇಗ ವರದಿ ಮತ್ತೊಮ್ಮೆ ಸತ್ಯವಾಗುವ ಕಾಲ ಸನ್ನಿಹಿತ ಆದಂತೆ ಕಾಣ್ತಾ ಇದೆ. ದಿಸ್ ಇಸ್ ದ ನ್ಯೂಸ್. ಅಖಂಡ ಜೆಡಿಎಸ್ ಸೇರ್ಪಡೆ ವೇಳೆ ಜಮೀರ್ ಬಗ್ಗೆ ವರದಿಯನ್ನ ಮಾಡಿತ್ತು. ಇದೇ ನಿಮ್ಮ ಅಶ್ವವೇಗ. ಜಮೀರ್ ಅಹ್ಮದ್ ಖಾನ್ ಸೆಳೆಯಲು ಜೆಡಿಎಸ್ ಪ್ಲಾನ್ ಬಗ್ಗೆ ವರದಿಯನ್ನು ಕೂಡ ಮಾಡಲಾಗಿತ್ತು. ದಾವಣಗೆರೆ ಎಪಿಸೋಡ್ ಬಳಿಕ ಜಮೀರ್ ಸ್ಥಿತಿ ಇದೆಯಲ್ಲ, ಅದು ಅಯೋಮಯವಾಗಿತ್ತು. ಅವರು ಪಕ್ಷ ಬಿಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ರೆಕ್ಕೆ ಪುಕ್ಕಗಳು ಕೂಡ ಇದ್ವು. ಮತ್ತು ಖಚಿತ ಮಾಹಿತಿಯನ್ನು ಆಧರಿಸಿ ನಾವು ಕೂಡ ಆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳನ್ನು ನೇರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಈಗ ಎರಡನೇ ಹಂತದಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಕೈ ಬಿಡುವ ಸಮಯ ಬಂದಿರೋದ್ರಿಂದ ಕಾಂಗ್ರೆಸ್ ಬಿಡುವ ಪ್ಲಾನ್ನಲ್ಲಿ ಏನಾದರೂ ಜಮೀರ್ ಅಹ್ಮದ್ ಖಾನ್ ಇದ್ದಾರಾ ಅನ್ನುವ ಸುದ್ದಿಗೆ ಈಗ ಮತ್ತಷ್ಟು ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು, ಸದ್ಯದ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಮಗೆ ಗೋಚರ ಆಗ್ತಾ ಇದ್ದಾವೆ. ದಟ್ ಇಸ್ ದ ನ್ಯೂಸ್. ಬಿಗ್ ಎಕ್ಸ್ಕ್ಲೂಸಿವ್ ಆನ್ ಅಶ್ವವೇಗ. ಅಶ್ವವೇಗ ವರದಿ ಮತ್ತೊಮ್ಮೆ ಸತ್ಯವಾಗುವ ಕಾಲ ಸನ್ನಿಹಿತವಾಗಿದೆ. ಅಖಂಡ ಶ್ರೀನಿವಾಸ ಮೂರ್ತಿ ಇತ್ತೀಚೆಗೆ ಜೆಡಿಎಸ್ ಸೇರ್ಪಡೆಗೊಂಡರು. ಆ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಕೂಡ ವರದಿಯನ್ನ ಮಾಡಿದ್ವಿ. ಜಮೀರ್ ಅಹ್ಮದ್ ಖಾನ್ ಸೆಳೆಯಲು ಜೆಡಿಎಸ್ ಯಾವ ರೀತಿ ಪ್ಲಾನ್ ಮಾಡ್ತಾ ಇದೆ ಅನ್ನುವ ಸುಳಿವನ್ನ ನಮ್ಮ ವೀಕ್ಷಕರಿಗೆ ನಾವು ಕೊಟ್ಟಿದ್ವಿ. ದಾವಣಗೆರೆ ಎಪಿಸೋಡ್ ಬಳಿಕ ಜಮೀರ್ ಸ್ಥಿತಿ ಇದೆಯಲ್ಲ, ಅದು ಬಹಳ ಚಿಂತಾಜನಕ ಅಂತ ಹೇಳ್ಬೋದು ಪೊಲಿಟಿಕಲಿ. ಡಿ ಕೆ ಶಿವಕುಮಾರ್ ಸಿಎಂ ಆದಮೇಲೆ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಎರಡನೇ ಹಂತದಲ್ಲಿ ಮಂತ್ರಿ ಆಗುವ ಬಗ್ಗೆ ಖಾತ್ರಿ ಇಲ್ಲ. ಮತ್ತು ನಾನೊಬ್ಬ ಪ್ರಬಲ ನಾಯಕ ರೀ, ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗ್ತೀನಿ ಮತ್ತು ಪಕ್ಷಕ್ಕಾಗಿ ನಾನು ದುಡಿದಿದ್ದೀನಿ ಇರ್ಬೋದು. ಅವರು ಮುಂಚೆ ಆಮೇಲೆ ಬಂದ್ರ. ಎಸ್, ಅಶ್ವವೇಗ ನ್ಯೂಸ್ ಅದು ಮತ್ತೆ ಸನ್ನಿಹಿತವಾಗುವಂಥ ಕಾಲ ಈಗ ಹತ್ತಿರ ಬಂದಿದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ನೋಡಿ, ರಾಜಕಾರಣದಲ್ಲಿ ಏನು ಬೇಕಾದರೂ ಆಗತ್ತೆ ಅಲ್ವಾ? ಹೀಗಾಗಿ ಅವರು ಏನು ಮಾಡ್ತಾರೆ ಮಾಡಲ್ಲ, ಜನರ ಪರವಾಗಿದ್ದಾರಾ,
3 ದಿನ 3 ಬಾರಿ ಗೌಡ್ರು ಮತ್ತೆ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಚೆನ್ನಮ್ಮ ನಿಧನದ ದಿನ ಆ ರಾತ್ರಿಯೇ ಗೌಡ್ರ ಮನೆಗೆ ಜಮೀರ್ ಅಹಮದ್ ಖಾನ್ ಭೇಟಿ ಕೊಡ್ತಾರೆ. ಸೋಮವಾರ ಅಂತ್ಯಕ್ರಿಯೆಗೂ ಕೂಡ ಜಮೀರ್ ಅಹಮದ್ ಖಾನ್ ಹೋಗಿ ಬಂದಿರ್ತಾರೆ. ನಿನ್ನೆ ಗೌಡ್ರ ಮನೆಗೆ ಹೋಗಿ ಮಾತನಾಡಿಸಿ ಬಂದಿದ್ದಾರೆ ಜಮೀರ್ ಸಾಬ್. ಈ ವಿಚಾರದಲ್ಲಿ ರಾಜಕೀಯ ನೋಡಬಾರದು ಅನ್ನೋದು ಸತ್ಯ, ಕರೆಕ್ಟು. ಆದ್ರೆ ರಾಜಕಾರಣಿಗಳ ಪ್ರತಿ ನಡೆ ನುಡಿ ಲೆಕ್ಕಾಚಾರದಿಂದ ಕೂಡಿರುತ್ತೆ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ವಿ ಕ್ಯಾನಾಟ್ ನೆಗ್ಲೆಕ್ಟ್ ಇಟ್. ಆದ್ರೂ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಜಮೀರ್ ನಡೆ. ಈಗಲ್ಲದಿದ್ದರೂ ಕಡೆಗಣನೆ ಮುಂದುವರೆದ್ರೆ ಸುಮ್ಮನೆ ಅಂತೂ ಜಮೀರ್ ಅಹಮದ್ ಖಾನ್ ಇರಲ್ಲ ಅನ್ನುವ ಥರ ಸದ್ಯದ ಬೆಳವಣಿಗೆಗಳಿದ್ದಾವೆ. ಹಾಗಾಗಿ 2028ರ ಚುನಾವಣೆ ಅಷ್ಟೊತ್ತಿಗೆ JDS ಏನಾದರೂ ಸೇರ್ಪಡೆ ಆಗ್ಬಿಡ್ತಾರಾ? ಚೆನ್ನಮ್ಮ ನಿಧನದ ಹೊತ್ತು ದಳಪತಿಗಳಿಗೆ ಜಮೀರ್ ಸನಿಹ. 3 ದಿನ 3 ಬಾರಿ ಗೌಡ್ರು ಮತ್ತೆ HDKಯನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೀವು ಅನ್ಕೊಳ್ಬೋದು ಏನ್ರಿ ನಿಧನ ಸಾವಿನ ಮನೆಯಲ್ಲೂ ಕೂಡ ರಾಜಕೀಯ ನೋಡ್ತಾರಾ? ವಿ ಡೋಂಟ್ ನೋ. ಆದರೆ ಟ್ರ್ಯಾಕ್ ರೆಕಾರ್ಡ್ ಅಂತಿರುತ್ತಲ್ಲ, ಎಲ್ಲದಕ್ಕೂ ಕೂಡ ಒಂದು ಪ್ಯಾಟರ್ನ್ ಅಂತ ಇರುತ್ತೆ. ಅದನ್ನು ಗಮನಿಸಿದಾಗ, ಆ ಹಿನ್ನೆಲೆಯನ್ನು ನೋಡಿದಾಗ ಜಮೀರ್ ಅಹಮದ್ ಖಾನ್ ಅವರ ನಡವಳಿಕೆ, ಅವರ ಮನಸ್ಥಿತಿ ಅಂಥದ್ದು, ಕಾಂಗ್ರೆಸ್ ಜೊತೆ ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ, ಸದ್ಯಕ್ಕೆ ಅವ್ರ ಸ್ಥಾನಮಾನ ಏನು ಅಲ್ವಾ? ಇದು ರಾಜಕೀಯ ಲೆಕ್ಕಾಚಾರ, ಪ್ಯೂರ್ ಪಾಲಿಟಿಕ್ಸ್ ಅಂತ ನೋಡುವ. ಓಕೆ, ಅದರ್ ದ್ಯಾನ್ ದಿಸ್ ಮತ್ತಷ್ಟು ಇನ್ಸೈಟ್ ಆ್ಯಂಡ್ ಇನ್ಸೈಡ್ ಸ್ಟೋರಿ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್. ಮತ್ತಷ್ಟು ಮಾಹಿತಿ ಆ್ಯಂಡ್ ವಿಶ್ಲೇಷಣೆ ನೀಡ್ತಾರೆ. ಪವನ್, ರಾಜಕಾರಣದಲ್ಲಿ ಎಲ್ಲವೂ ಆಗುತ್ತೆ, ಹೀಗೆ ಅಂತ ಏನು ಹೇಳಕ್ಕೆ ಬರಲ್ಲ. 2+2 = 4. ಅದು ಆ ಫಾರ್ಮುಲಾ ಯಾವಾಗಲೂ ನಾವು ಜೊತೆಗೆ ಇಟ್ಕೊಂಡೇ ಎಲ್ಲ ಪೊಲಿಟಿಕಲ್ ನ್ಯೂಸ್ನ ನೋಡಬೇಕು ಅಂತ ನಾವು ಕೂಡ ಹೇಳ್ತಾ ಇರ್ತೀವಿ. ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು? ಜಮೀರ್ ಅಹಮದ್ ಖಾನ್ ಯಾವಾಗ ಸೇರ್ಪಡೆ ಆಗ್ಬೋದು, ಒಂದು ವೇಳೆ JDS ಸೇರ್ಪಡೆ ಆಗೋದಾದರೆ, ಮತ್ತು ಅವ್ರು 3 ಬಾರಿ HD ಕುಮಾರಸ್ವಾಮಿ ಅವ್ರನ್ನ, HD ದೇವೇಗೌಡರನ್ನ ಭೇಟಿ ಆಗಿದ್ದಾರೆ ಅಂದ ತಕ್ಷಣವೇ ಅವರು JDS ಸೇರ್ಪಡೆ ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ದೀವ, ಅಥವಾ ಅದಕ್ಕಿಂತ ಹೊರತಾಗಿ ಬೇರೆ ಏನು ಲೆಕ್ಕಾಚಾರ ನಡೀತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂಥ ಮತ್ತಷ್ಟು ಪಾಯಿಂಟ್ಸ್ ಏನಾದರೂ ಇದ್ದಾವ ನಿಮ್ಮ ಹತ್ರ? ಪ್ಲೀಸ್ ಗೋ ಅಹೆಡ್. ರಾಘವ್, ಏನು ಚೆನ್ನಮ್ಮ ಅವರು, ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ತೀರ್ಕೊಂಡ್ರು. ಈ ತೀರ್ಕೊಂಡಿದ್ದ ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಹುಷಾರಿರಲಿಲ್ಲ ನಿನ್ನೆ. ಹೀಗಾಗಿ ಜಮೀರ್ ಅಹಮದ್ ಅವರು ದೇವೇಗೌಡರನ್ನ ಮಾತಾಡ್ಸಕ್ಕೆ ಹೋಗಿದ್ರು. ಮತ್ತು ಇಲ್ಲಿ ಈ ಹೋಗಿದ ನಡೆ ಏನು, ಮತ್ತು ಇದೆಲ್ಲ ರಾಜಕೀಯ ಲೆಕ್ಕಾಚಾರ, ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರೋ ವಿಚಾರ ಏನು ಅಂತಂದರೆ, ಏನು ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಮತ್ತು ಸಿದ್ದರಾಮಯ್ಯ ತೆರೆಮರೆಗೆ ಸರಿತಾ ಇದ್ದ ಕಾಲಘಟ್ಟದಲ್ಲಿ ಜಮೀರ್ ಅಹಮದ್ ಅವ್ರಿಗೂ ಪ್ರಾಶಸ್ತ್ಯ ಕಮ್ಮಿ ಆಗಿದೆ. 2018ರಲ್ಲಿ ಕಾಂಗ್ರೆಸ್ನ ಸೇರ್ಕೊಂಡು ಅವರು 2 ಬಾರಿ ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಆದರೆ ಈಗ ನನ್ನ ಮೊದಲನೇ ಕೋಟದಲ್ಲಿ ನನಗೆ ಮಿನಿಸ್ಟರ್ ಆಗಬೇಕಿತ್ತು, ಆಗಲಿಲ್ಲ ಅನ್ನೋದು ಜಮೀರ್ ಅಹಮದ್ ಅವ್ರಿಗೆ ಅಸಮಾಧಾನ ಇದೆ. ಅದಕ್ಕೆ ಎಲ್ಲ ಕಾರಣ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ದಾವಣಗೆರೆ ಸೌತ್ ಎಲೆಕ್ಷನ್ ವಿಚಾರವಾಗಿ ಆಗಿತ್ತು. ಹೀಗಾಗಿ ಎಲ್ಲ ಒಂದು ಕಡೆ ನನ್ನಲ್ಲಿ ಕಾಂಗ್ರೆಸ್ಸಲ್ಲಿ ನನ್ನನ್ನು ನಡೆಸ್ಕೊಳ್ಳೋ ರೀತಿ ಕಡಿಮೆ ಆಗ್ತಾ ಇದೆ, ನನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನನ್ನ ಪ್ರಾಶಸ್ತ್ಯ ಕಮ್ಮಿ ಆಗ್ತಾ ಇದೆ. ಹೀಗಾಗಿ ನಾನು ಪರ್ಯಾಯ ರಾಜಕಾರಣವನ್ನು ಯೋಚನೆ ಮಾಡಬೇಕು ಅನ್ನೋದು ಜಮೀರ್ ಅಹಮದ್ ಅವರ ತಲೆಯಲ್ಲೂ ಇದೆ. ಸಿದ್ದರಾಮಯ್ಯನವರು 2023ರಲ್ಲಿ ಗೆದ್ದಾಗ 2018ರಲ್ಲಿ ಅಥವಾ 2018ರಲ್ಲೂ ಕೂಡ JDS ಜೊತೆ ಮೈತ್ರಿ ಮಾಡಿಕೊಂಡಾಗ ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಬೆಂಬಲ ಕೊಡ್ತಿದ್ದಂಥ ಜಮೀರ್ ಅಹಮದ್ ಅವರು ಈಗ ಹಂತವಾಗಿ ದೂರ ಆಗ್ತಿದ್ದಾರೆ. ಅಂದರೆ ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರ್ತಿದ್ರು. 2018ರಿಂದ ಕಾಂಗ್ರೆಸ್ ಸೇರಿದ ಮೇಲೆ ಜಮೀರ್ ಅಹಮದ್ ಅವರು ಯಾವ ಮಟ್ಟಕ್ಕೆ ಹೋಗಿದ್ರು ಅನ್ನೋದಕ್ಕೆ ಸಾಕಷ್ಟು ಬೈಟ್ಗಳನ್ನು ನಾವು ನೋಡಿದ್ದೀವಿ, ಅವ್ರು ಮಾತಾಡಿರೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ಈಗ ದೇವೇಗೌಡರು ಫ್ಯಾಮಿಲಿ ಮತ್ತು ಕುಮಾರಸ್ವಾಮಿ ಜೊತೆ ಆ ಮಟ್ಟಿನ ಸಂಬಂಧ, ಆ ಮಟ್ಟಿನ ಜಗಳ ಈಗ ಅದು ಕಮ್ಮಿ ಆಗಿದೆ. ಯಾಕೆ ಅಂದರೆ ಜಮೀರ್ ಅಹಮದ್ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಏನು ಸ್ಥಾನಮಾನ ಅಥವಾ ಏನು ಪ್ರಾಧಾನ್ಯತೆಯನ್ನು ಕಡಿಮೆ ಮಾಡ್ತಾ ಇರೋ ಕಾರಣದಿಂದಾಗಿ JDSಗೆ ಮೂಲ ಏನು, ಅವರು ಮುಂಚೆ JDSಯಿಂದನೇ ರಾಜಕಾರಣ ಶುರು ಮಾಡಿದವರು, ಹಂಗಾಗಿ ಅಲ್ಲಿ ಹಳೆ ಸಂಬಂಧ ಇದೆ. ಆ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋದು. ಕಳೆದ 3 ದಿನಗಳಲ್ಲಿ ಅಂದರೆ ಚೆನ್ನಮ್ಮ ಅವ್ರು ತೀರ್ಕೊಂಡಿದ್ದ ದಿನ ಪದ್ಮನಾಭನಗರದಲ್ಲಿ ಹೋಗಿ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸಿ ಬಂದಿದ್ದಾರೆ. ಅದಾದ ನಂತರ ಹೊಳೆನರಸೀಪುರದಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಲ್ಲೂ ಕೂಡ ಮಾತಾಡಿಸಿ ಬಂದಿದ್ದಾರೆ. ಈಗ ನಿನ್ನೆ ದೇವೇಗೌಡರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೂ ಈ ಸಂಬಂಧ ಯಾವಾಗ ಬರುತ್ತೆ ಅಂದಾಗ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಿದೆ. ಆ ಸಂಬಂಧ ಹತ್ರ ಆಗ್ತಾ ಇದ್ದಾಗ, ಆ ಸ್ನೇಹ ಗಟ್ಟಿಗೊಳ್ತಾ ಇದ್ದಾಗ ಅಷ್ಟೇ ಈ ರೀತಿಯ
ಒಂದು ಲೆಕ್ಕಾಚಾರ ಮತ್ತು ಈ ರೀತಿಯ ನಡೆಗಳು ಕಾಣಿಸೋದು. ಹೀಗಾಗಿ ಜಮೀರ್ ಅಹ್ಮದ್ ಅವರು ನೆಕ್ಸ್ಟು ನನಗೆ ಕಾಂಗ್ರೆಸ್ನಲ್ಲಿ ಏನಾದರೂ ಸ್ಥಾನಮಾನ ಅಥವಾ ಪ್ರಾತಿನಿಧ್ಯ ಕಮ್ಮಿ ಆದರೆ 2028 ಚುನಾವಣೆಗೆ ನಾನು JDSಗೆ ಸೇರ್ತೀನಿ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ರಾಜಕೀಯ ಮತ್ತು ಕಾಂಗ್ರೆಸ್ನಲ್ಲೂ JDSನಲ್ಲೂ ಈ ಲೆಕ್ಕಾಚಾರ ನಡೀತಾ ಇದೆ ರಾಘವ್. ಎಸ್ ಪವನ್, ಆದರೆ ಈಗ ನಾವು ಈ ಮುಂಚೆ ಕೂಡ ಇದ್ರ ಬಗ್ಗೆ ವರದಿ ಮಾಡಿದ್ವಿ. ಇದು ಒಂದು ಬೆದರಿಕೆ ತಂತ್ರ ಏನಾದರೂ ಆಗ್ಬೋದಾ? ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಅಂದರೆ ನೋಡಿ, ಈ ಕಡೆ ಸುಮ್ಮನೆ ಹೋದಂಗೆ ಮಾಡೋದು, ಜಾಸ್ತಿ ಗುರುತಿಸ್ಕೊಂಡಂಗೆ ಮಾಡಿಬಿಟ್ಟು ಆಮೇಲೆ ಏನಾದರೂ ನನ್ನನ್ನು, ಯಾಕಂದರೆ ಕೆಲವೊಬ್ರಿಗೆ ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿರೋಲ್ಲ, ಆಮೇಲೆ ಬೇರೆ ಕಡೆ ತಕ್ಷಣಕ್ಕೆ ಹೋದರೆ ಅಲ್ಲಿ ಲಾಭ ಆಗಲ್ಲ. ಈಗ BJP ಮತ್ತು JDS ಮೈತ್ರಿ ಅನ್ನುವ ಕಾಲ ಕೂಡ ಇರುವಾಗ ಜಮೀರ್ ಅಹ್ಮದ್ ಖಾನ್ ಯಾಕೆ ಇದನ್ನು ಒಂದು ರೀತಿ ಗೇಮ್ ಆಗಿ ಕೂಡ ಬಳಸ್ಕೊಂಡಿರಬಾರ್ದು ಅನ್ನೋ ಒಂದು ಆಲೋಚನೆಗೆ ನಿಮ್ಮ ಅನಾಲಿಸಿಸ್ ಏನು? ರಾಘವ್, ರಾಜಕಾರಣಿಗಳು 3 ಲೆಕ್ಕಾಚಾರ ಮಾಡ್ತಾರೆ. ಒಂದು ನನ್ನ ಪ್ರಾತಿನಿಧ್ಯ, ಒಂದು ನನಗೆ ಪಕ್ಷದಲ್ಲಿ ಸಿಗೋವಂಥ ಗೌರವ, ಇನ್ನು ಒಂದು ನನ್ನನ್ನು ಹೇಗೆ ನಡೆಸ್ಕೊತಾರೆ ಅನ್ನೋದು. ಈ 3 ಕನ್ಸಿಡರ್ ಮಾಡದೇ ಇದ್ದಾಗ ರಾಜಕಾರಣಿಗಳು ಸಹಜವಾಗಿ ಪರ್ಯಾಯ ಯೋಚನೆ ಮಾಡ್ತಾರೆ. ಮತ್ತು ಆಗ ಏನು ಫಸ್ಟ್ ಸ್ಟೆಪ್ಪು ಏಕ್ದಮ್ ನಾವು ಬೇರೆ ಪಕ್ಷಕ್ಕೆ ಸೇರ್ತೀವಿ ಅನ್ನೋದು ಆಲೋಚನೆ ಅವ್ರದ್ದಾಗಿರಲ್ಲ. ಆದರೆ ಇಂಥ ತಂತ್ರಗಳನ್ನು ಮಾಡ್ತಾರೆ. ಅಂದರೆ ಅವ್ರ ಜೊತೆ ಮಾತುಕತೆ ಮಾಡೋದು, ಅದನ್ನು ಬೇಕು ಅಂತಂದು ತೋರಿಸ್ಕೊಳ್ಳೋದು, ಇದನ್ನು ಮಾಡ್ತಾರೆ. ಆದರೆ ಇದಕ್ಕೆ ಬಗ್ದೇ ಇದ್ದಾಗ, ಅಂದರೆ ಯಾವುದೇ ಒಂದು ಪಕ್ಷ ಬಗ್ದೇ ಇದ್ದಾಗ ಸಹಜವಾಗಿ ಈಗ ಕುಮಾರಸ್ವಾಮಿ ಅವ್ರ ಜೊತೆ ಅಷ್ಟೊಂದು 2004ರಲ್ಲಿ ಅಧಿಕಾರಕ್ಕೆ ತಂದಂಥವ್ರು ಇದೇ ಜಮೀರ್ ಅಹ್ಮದ್ ಅವರು, ಇದೇ ಚಲುವರಾಯಸ್ವಾಮಿ ಅವರು, ದಿನೇ ಅವರಲ್ಲಿ ಸಂಬಂಧ ಸವಿತಾ ಬಂತು. 2015ರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದು ಅದೇ ಕಾರಣಕ್ಕಾಗಿ. ಸಿದ್ದರಾಮಯ್ಯನ ಜೊತೆ ಸಂಖ್ಯೆ ಜಾಸ್ತಿ ಆಯಿತು. ಹಾಗಾಗಿ 2018ಕ್ಕೆ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದಕ್ಕೆ ಫಸ್ಟ್ ಲಿಸ್ಟಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದು ಯಾರು, ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ. ಹಾಗಾಗಿ 2023ರಲ್ಲೂ ಅಷ್ಟೇ ಫಸ್ಟ್ ಲಿಸ್ಟಲ್ಲಿ ಅವರು ಮಿನಿಸ್ಟರ್ ಆಗೋದ್ರು, ಯಾರು, ಜಮೀರ್ ಅಹ್ಮದ್ ಅವರು. ಈಗ DK ಶಿವಕುಮಾರ್ ಜೊತೆ ಅಷ್ಟು ಇಲ್ಲ. ಈಗ DK ಶಿವಕುಮಾರ್ ಏನು ಗೊತ್ತಾ, ಒಂದು ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ರಾಜಕೀಯ ಮುನ್ನೆಲೆಗೆ ಬಂದಾಗ ಅಲ್ಲಿನ ಜಾತಿ ಪ್ರಾತಿನಿಧ್ಯ ಮತ್ತು ಅಲ್ಲಿನ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಈಗ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಯಾರನ್ನ ಬೆಂಬಲಿಸ್ಕೊಂಡ್ ಬಂದ್ರು ಅವ್ರು ಇವಾಗ ತೆರೆಮರೆಗೆ ಸರಿತಾ ಇದ್ದಾರೆ. ಅನಿವಾರ್ಯ ಅನ್ನೋ ಕಾರಣಕ್ಕೆ ಕೆಲವ್ರನ್ನ ಜೊತೆಗೆ ಇವಾಗ ಅನಿವಾರ್ಯ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಜೊತೆಗೆ ಇಟ್ಕೊ. ಯಾರು ಈಗ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಇಂಥವ್ರನ್ನ ಜೊತೆಗೆ ಇಟ್ಕೊ. ಯಾಕೆ? ಅನಿವಾರ್ಯ ಆಗಿದ್ದ ಕಾರಣಕ್ಕೆ. ಈಗ ಅವರಿಗೆ ಪರ್ಯಾಯ ಲೀಡರ್ DK ಶಿವಕುಮಾರ್ ಬೆಂಬಲಿಗರಲ್ಲೇ ಇದ್ದಿದ್ರೆ ಖಂಡಿತ ಅವ್ರನ್ನ ಬೆಳೆಸ್ತಾ ಇದ್ರು ಅಲ್ವರಾ? ಈಗ ಜಮೀರ್ ಅಹ್ಮದ್ಗೆ ಹೌದು ಹೌದು ಜಮೀರ್ ಅಲ್ಲಲ್ಲ ರಾಘವ್, ಇದೊಂದು ಮಾತು ಹೇಳ್ತೀನಿ. ಜಮೀರ್ ಅಹ್ಮದ್ ಅವ್ರಿಗೆ ಪರ್ಯಾಯವಾಗಿ NARS ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, UT ಖಾದರ್ ಇದ್ದಾರೆ, ಸಲೀಂ ಅಹ್ಮದ್ ಇದ್ದಾರೆ. ಹಾಗಾಗಿ ಅವ್ರನ್ನ ಬೆಳೆಸ್ಬೇಕು ಅನ್ನೋ ಕಾರಣಕ್ಕೆ ಜಮೀರ್ ಅಹ್ಮದ್ ಬಗ್ಗೆ ಗಣನೆಗೆ ತೆಗೆದುಕೊಳ್ತಾ ಇಲ್ಲ DK ಶಿವಕುಮಾರ್. ಈಗಲೂ ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲಿ ಅವ್ರು ಆಗ್ಲಿಲ್ಲ. ಆಕಾಂಕ್ಷಿ ಕೂಡ ಆಗಿದ್ರಲ್ಲ ಪವನ್, ಫಸ್ಟ್ ಲಿಸ್ಟ್ ಅಲ್ಲಿ ಆಗಿಲ್ಲ, ಇನ್ನು DCM ಅವಕಾಶ ಇದೆ ಆಕಾಂಕ್ಷಿ ಆಗಿದ್ರು. ಹಾಗಾಗಿ ನಮ್ಗಿದು ಯಾಕೋ ಸರಿ ಬರ್ತಾ ಇಲ್ಲ ಅನ್ನೋ ಲೆಕ್ಕಾಚಾರ ದೊಡ್ಡದಾಗಿದೆ ಅಂತ. ಹೌದೌದು. ಗಾಟ್ ಇಟ್. ಥ್ಯಾಂಕ್ ಯು ಪವನ್. Nice analysis. Thanks so much.